ಹಾಲು ಒಂದು ಸಂಪೂರ್ಣ ಆಹಾರ. ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಬೇಕಾಗಿರುವ ಎಲ್ಲಾ ಪೌಷ್ಟಿಕಾಂಶಗಳನ್ನು ಹೊಂದಿರುವಂತಹ ಒಂದು ಸಂಪೂರ್ಣ ಆಹಾರ ಅಂತ ಹೇಳ್ಬೋದು. ಹಾಲಿನ ಮಹತ್ವ ಎಲ್ಲ ಜೀವಿಗಳಲ್ಲೂ ಹಾಗೂ ಎಲ್ಲ ಮನುಷ್ಯನಿಗೂ ಅತಿಮೂಲ್ಯವಾದ ಪದಾರ್ಥ. ಈ ಹಾಲಿನ ಮಹತ್ವವನ್ನು ವಿಶ್ವದ ಎಲ್ಲೆಡೆ ಸಾರಿ ಹಾಲನ್ನು ನಮ್ಮ ಯುವ ಪೀಳಿಗೆ ಮತ್ತು ಮುಂದೆ ಬರುವಂಥ ಎಲ್ಲ ಪೀಳಿಗೆಗಳು ಹೆಚ್ಚೆಚ್ಚು ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ನಿಟ್ಟಿನಲ್ಲಿ ವಿಶ್ವ ಹಾಲು ದಿನಾಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ವತಿಯಿಂದ ಆಚರಣೆ ಮಾಡಿದ್ದೀವಿ. ಪ್ರತಿಯೊಂದು ವರ್ಷ ಜೂನ್ 1ನೇ ತಾರೀಕು ವಿಶ್ವದಾದ್ಯಂತ ವಿಶ್ವ ಹಾಲು ದಿನಾಚರಣೆಯಾಗಿ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಇದು ಪ್ರತಿಯೊಬ್ಬರಲ್ಲಿನೂ ಈ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವಾಗಿದೆ. ಮೈಮೂಲ್ ವತಿಯಿಂದ ಇಂದು ವಿಶ್ವ ಹಾಲು ದಿನಾಚರಣೆಯನ್ನ ಆಚರಿಸ್ತಿದ್ದೀವಿ. ತುಂಬಾ ವಿಶೇಷವಾಗಿ ವಿಶ್ವ ಹಾಲು ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡೋದು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇವತ್ತಿನ ವಿಶ್ವ ಹಾಲು ದಿನದ ಥೀಮ್ ಅಂದರೆ ಸೆಲೆಬ್ರೇಟಿಂಗ್ ದ ವುಮೆನ್ ಫಾರ್ಮರ್ಸ್, ಮಹಿಳಾ ರೈತರನ್ನು ಸಂಭ್ರಮಿಸುವ ದಿನವಾಗಿದೆ. ಈ ಒಂದು ಶೀರ್ಷಿಕೆಯಲ್ಲಿ ಮಹಿಳಾ ಸಬಲೀಕರಣವನ್ನ ಈ ದಿನ ಆಚರಿಸ್ತಾ ಇದ್ದೀವಿ. ಹಳ್ಳಿಯಲ್ಲಿ ಅವರ ಪಾತ್ರಗಳು ಜಾಸ್ತಿ ಆಗಿರ್ತದೆ. ಅವರೇ ರಾಸುಗಳ ಸಾಗಾಣಿಕೆ ಮಾಡಿ ಹಾಲನ್ನ ಕರೆದು ಮತ್ತೆ ಡೈರಿಗೆ ಹಾಕುವಂತ ವ್ಯವಸ್ಥೆಗಳಿರ್ತದೆ. ಇಲ್ಲಿ ರೈತ ಮಹಿಳಾ ಸಬಲೀಕರಣ ಉದ್ದೇಶನ ಇಟ್ಕೊಂಡು ನಾವು ಇವತ್ತು ಜಾಥಾನ ಕೈಗೊಂಡಿದ್ದೀವಿ. ಬೈಕ್ ಜಾಥಾ ಮತ್ತೆ 5 ಕುದುರೆ ಸಾರೋಟ್ನ ಇಟ್ಕೊಂಡು ಜನಗಳಿಗೆ ಅಂದ್ರೆ ನಮ್ಮ ಕಸ್ಟಮರ್ಸಿಗೆ, ನಮ್ಮ ಗ್ರಾಹಕರಿಗೆ ನಂದಿನಿನೇ ಬಳಸಿ ಮತ್ತೆ ರೈತರ ಹಿತನ ಕಾಪಾಡಿ ಅನ್ನೋ ಒಂದು ಸ್ಲೋಗನ್ ಜೊತೆಗೆ ನಾವು ಎಲ್ಲಾ ಕಡೆ ಈಗ ಜಾಗೃತಿನ ಮೂಡಿಸ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಜನರು ಈ ಹೈನುಗಾರಿಕೆ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಒಂದು ಆಚರಣೆಯಲ್ಲಿ ಅವರನ್ನು ಕೂಡ ನಾವು ಸ್ಮರಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಪಾತ್ರ ವಹಿಸ್ತಾ ಇದೆ. ವಿಶ್ವದಲ್ಲಿ ಭಾರತ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂಥ ರಾಷ್ಟ್ರ. ಹಾಲಿನ ಬಿಸ್ನೆಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೀಯರಾಗಿ ಡೈರಿ ಉದ್ಯಮದಲ್ಲಿ ತೊಡಕೊಳ್ತಾ ಇದ್ದಾರೆ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗಿ ಜಾಗತಿಕ ಮಟ್ಟದಲ್ಲಿ ಭಾರತ 1ನೇ ಸ್ಥಾನವನ್ನು ಕಾಯ್ಕೊಂಡಿದೆ. ರೈತರಿಗೆ ಒಂದು ಬೆನ್ನೆಲುಬಾಗಿ ಈ ಒಂದು ಉದ್ಯಮ ಕಾರ್ಯನಿರ್ವಹಿಸುತ್ತದೆ.